ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಈ ಸೆಂಟೆನ್ಸ್ಗಳ ಡಿಫ್ರೆನ್ಸ್. ಶುಡ್ ಹ್ಯಾವ್ ಡನ್ ಅನ್ಬೇಕಾ, ಶುಡ್ ಹ್ಯಾವ್ ಬೀನ್ ಡನ್ ಅನ್ಬೇಕಾ? ಅದೇ ಥರ ಕುಡ್ ಹ್ಯಾವ್ ಡನ್, ಕುಡ್ ಹ್ಯಾವ್ ಬೀನ್ ಡನ್, ವುಡ್ ಹ್ಯಾವ್ ಡನ್, ವುಡ್ ಹ್ಯಾವ್ ಬೀನ್ ಡನ್, ಯಾವಾಗ ಯಾವುದನ್ನು ಯೂಸ್ ಮಾಡಬೇಕು, ಏನು ಮೀನಿಂಗ್ ಕೊಡುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಆ್ಯಂಡ್ ನೀವೆಲ್ಲ ಕ್ಲಾಸ್ನ ಸೀರಿಯಲ್ ವೈಸ್ ನೋಡ್ಕೊಂಡು ಬರ್ತಾ ಇದ್ರೆ ಮಾತ್ರ ಅರ್ಥ ಆಗುತ್ತೆ, ಇಲ್ಲಾಂದರೆ ನಿಮಗೆ ತುಂಬ ಕನ್ಫ್ಯೂಸ್ ಆಗುತ್ತೆ, ರೈಟ್? ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಈ ಕ್ಲಾಸ್ ನೋಡಿದಿರಾ, ಕ್ಲಾಸ್ ನಂಬರ್ 213. ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳಿದ್ದೆ ಪಾಸ್ಟ್ ಬಗ್ಗೆ ಮಾತಾಡುವಾಗ ಹೇಗೆ ಮೋಡಲ್ ವರ್ಬ್ಸ್ನ ಯೂಸ್ ಮಾಡಬೇಕು ಅಂತ. ಸೊ ಈ ಕ್ಲಾಸ್ ಆ್ಯಂಡ್ ಇದ್ರ ಮುಂದೆ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ಕ್ಲಾಸಸ್ ನೋಡಿದರೆ ಮಾತ್ರ ಇವತ್ತು ನಾನು ಹೇಳೋ ಸೆಂಟೆನ್ಸ್ಗಳು ನಿಮ್ಗೆ ಅರ್ಥ ಆಗುತ್ತೆ. ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ, ನಾನು ಇಲ್ಲಿ ಮೇಲೆ ಲಿಂಕ್ ಕೊಡ್ತಾ ಇದ್ದೀನಿ. ನಿಮ್ಗೆ ಎಲ್ಲ ಸೆಂಟೆನ್ಸ್ಗಳು ಬರೋಂಗಿದ್ರೆ ಮಾತ್ರ ಈ ವಿಡಿಯೋ ನೋಡೋದಕ್ಕೆ ಕಂಟಿನ್ಯೂ ಮಾಡಿ. ಸೊ ಅದಕ್ಕೆ ನಾನು ಹೇಳೋದು ವೀಡಿಯೋಸ್ನ ಸೀರಿಯಲ್ ವಾಯ್ಸ್ ನೋಡ್ಕೊಂಬನ್ನಿ ಅಂತ. ಸೊ ಈ ಸೆಂಟೆನ್ಸ್ ಹೇಗೆ ಹೇಳ್ಬೇಕು ನಿಮಗೆ ಗೊತ್ತಿತ್ತಲ್ವಾ? ನಾನು ಅದನ್ನು ಮಾಡಬೇಕಾಗಿತ್ತು. ಪಾಸ್ಟ್ನಲ್ಲಿ ನಾವೇನೋ ಒಂದು ಮಾಡಿರಲ್ಲ, ಬಟ್ ಈಗ ನಾನು ಹೇಳ್ತಾ ಇದ್ದೀನಿ ಅದನ್ನು ಮಾಡಬೇಕಾಗಿತ್ತು ಅಂತ. ಸೊ ಯಾವ ಥರ ಹೇಳಬೇಕು? ಐ ಶುಡ್ ಹ್ಯಾವ್ ಡನ್ ಇಟ್. ಇದು ಗೊತ್ತಾಗಿದೆ. ಬಟ್ ಇವತ್ತಿನ ಕ್ಲಾಸ್ನಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ, ಇಟ್ ಶುಡ್ ಹ್ಯಾವ್ ಬೀನ್ ಡನ್. ಅಂದರೆ ಈ ಸೆಂಟೆನ್ಸ್ನೇ ನಾನು ರಿವರ್ಸಲ್ಲಿ ಬರೆದಿದ್ದೀನಿ, ಆ್ಯಕ್ಷನ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ ಅನ್ನೋದು ಮೆನ್ಷನ್ ಆಗಿದೆ, ನಾನು ಮಾಡಬೇಕಾಗಿತ್ತು ಅಂತ ಹೇಳ್ತಾ ಇದ್ದೀನಿ. ಐ ಶುಡ್ ಹ್ಯಾವ್ ಡನ್ ಇಟ್. ಇಲ್ಲಿ ಇಟ್ ಶುಡ್ ಹ್ಯಾವ್ ಬೀನ್ ಡನ್, ಇದರ ಅರ್ಥ ಅದು ಆಗಬೇಕಾಗಿತ್ತು. ಅಂದರೆ ಆ್ಯಕ್ಷನ್ನ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಮಾಡಬೇಕಾಗಿತ್ತು, ಇಲ್ಲಿ ಅದು ಆಗಬೇಕಾಗಿತ್ತು, ರೈಟ್? ಸಿಂಪಲ್ ಟ್ರಿಕ್ ಏನಂದರೆ, ನಾವು ಯಾವುದ್ರ ಬಗ್ಗೆ ಮಾತಾಡ್ತೀವಿ ಅದನ್ನು ಮೆನ್ಷನ್ ಮಾಡಿ, ಇಟ್, ದಿಸ್, ದ್ಯಾಟ್, ದ ಕಂಪ್ಯೂಟರ್, ದ ಫೋನ್, ಅದಾದಮೇಲೆ ಶುಡ್ ಹ್ಯಾವ್, ಅದಾದಮೇಲೆ ಬೀನ್ ಬಂದು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಬರಬೇಕು, ರೈಟ್? ನೋಡ್ತಾ ಹೋಗಿ, ಎಕ್ಸಾಂಪಲ್ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡಿ, ನಾನು ಅದನ್ನು ಮಾಡಬಹುದಾಗಿತ್ತು ಅಂದರೆ ಐ ಕುಡ್ ಹ್ಯಾವ್ ಡನ್ ಇಟ್. ಇದು ಗೊತ್ತಿದೆ ನಿಮಗೆ. ಇಟ್ ಕುಡ್ ಹ್ಯಾವ್ ಬೀನ್ ಡನ್ ಅಂದರೆ ಅದು ಆಗಬಹುದಾಗಿತ್ತು. ಇಲ್ಲಿ ಪರ್ಸನ್ನ ಮೆನ್ಷನ್ ಮಾಡ್ತಿಲ್ಲ, ಯಾರು ಅದನ್ನು ಮಾಡ್ಬೋದಾಗಿತ್ತು ಅನ್ನೋದು ಮೆನ್ಷನ್ ಮಾಡದೆ ಹೇಳೋದೇ ಈ ಸೆಂಟೆನ್ಸ್ಗಳು. ನೋಡಿ, ಜಸ್ಟ್ ರಿವರ್ಸ್ ಆಗಿದೆ. ಇಟ್ ಕುಡ್ ಹ್ಯಾವ್ ಬೀನ್ ಒಂದು ಬಂದಿದೆ, ಡನ್ ಅದೇ ಥರನೇ ಇದೆ. ನಾನು ಅದನ್ನು ಮಾಡಿರ್ತಿದ್ದೆ ಅಂದರೆ ಐ ವುಡ್ ಹ್ಯಾವ್ ಡನ್ ಇಟ್. ಇಟ್ ವುಡ್ ಹ್ಯಾವ್ ಬೀನ್ ಡನ್ ಅಂದರೆ ಅದಾಗಿರ್ತಿತ್ತು. ಈಗ ನಾವು ಮಾತಾಡ್ತಿರ್ತೀವಲ್ಲ, ನೀವು ಮೊದಲೇ ಟೈಮ್ ಕೊಟ್ಟಿದ್ದಿದ್ರೆ ಅದಾಗಿರ್ತಿತ್ತು. ಇಟ್ ವುಡ್ ಹ್ಯಾವ್ ಬೀನ್ ಡನ್. ನಾನು ಮಾಡಿರ್ತಿದ್ದೆ ಅಂತಲ್ಲ, ಅದೇ ಆಗಿರ್ತಿತ್ತು. ಇಟ್ ವುಡ್ ಹ್ಯಾವ್ ಬೀನ್ ಡನ್. ನಾವು ಲಾಸ್ಟ್ ಎಲ್ಲ ಕ್ಲಾಸ್ಗಳಲ್ಲೂ ಇದನ್ನೇ ಅಲ್ವಾ ಕಲಿತಾ ಇರೋದು, ಆ್ಯಕ್ಷನ್ನ ಹೇಗೆ ಹೇಳಬೇಕು ಇಂಗ್ಲೀಷ್ನಲ್ಲಿ ಅಂತ. ಫಾರ್ಮಲ್ ಕಾಂಟೆಕ್ಸ್ನಲ್ಲಿ ಟಿ ವಿ, ನ್ಯೂಸ್, ಟೆಕ್ಸ್ಟ್ ಬುಕ್ಸ್, ಸ್ಟೋರೀಸ್, ಮ್ಯಾಗ್ಝಿನ್ಸ್ ಎಲ್ಲ ಕಡೆನೂ ಈ ಥರ ಸೆಂಟೆನ್ಸ್ಗಳು ಬರುತ್ತೆ. ಅದಕ್ಕೆ ಇದನ್ನು ಚೆನ್ನಾಗಿ ಪರ್ಫೆಕ್ಟ್ ಆಗಿ ನೀವು, ರೈಟ್? ಈಗ ನೀವು ಟ್ರೈ ಮಾಡ್ಕೊಂಡು ಹೋಗಿ. ಅದನ್ನು ಟೆಸ್ಟ್ ಮಾಡಬೇಕಾಗಿತ್ತು, ಯಾರು ಬೇಕಾಗಿಲ್ಲ. ಇಟ್ ಶುಡ್ ಹ್ಯಾವ್ ಬೀನ್ ಟೆಸ್ಟೆಡ್. ಅದನ್ನು ಡಿಸ್ಕಸ್ ಮಾಡಬೇಕಾಗಿತ್ತು. ಇಟ್ ಶುಡ್ ಹ್ಯಾವ್ ಬೀನ್ ಡಿಸ್ಕಸ್ಡ್. ಅವನಿಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು. ಹಿ ಶುಡ್ ಹ್ಯಾವ್ ಬೀನ್ ಇನ್ಫಾರ್ಮ್ಡ್. ಅದನ್ನು ಮೊದಲು ಹೇಳಬೇಕಾಗಿತ್ತು. ದ್ಯಾಟ್ ಶುಡ್ ಹ್ಯಾವ್ ಬೀನ್ ಟೋಲ್ಡ್ ಫಸ್ಟ್. ಆ್ಯಂಡ್ ಇಲ್ಲಿ ನೋಡಿ, ಈ ಯಾವುದೂ ಆ್ಯಕ್ಷನ್ ಆಗಿಲ್ಲ, ಬಟ್ ಆಗಿರಬೇಕಾಗಿತ್ತು ಅಂತ ಹೇಳ್ತೀವಿ. ಆ್ಯಂಡ್ ಯಾರು ಮಾಡಬೇಕಾಗಿತ್ತು ಅಂತಲೂ ಹೇಳ್ತಿಲ್ಲ, ಏನಾಗಬೇಕಾಗಿತ್ತು ಅನ್ನೋದು ಮಾತ್ರ ಹೇಳ್ತಾ ಇದ್ದೀವಿ. ಆ ಥರ ಇದ್ದಾಗ ಶುಡ್ ಹ್ಯಾವ್ ಬೀನ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಮಕ್ಕಳನ್ನು ಹೊರಗೆ ಬಿಡಬೇಕಾಗಿತ್ತು. ದ ಕಿಡ್ಸ್ ಶುಡ್ ಹ್ಯಾವ್ ಬೀನ್ ಲೆಟ್ ಔಟ್. ಇಲ್ಲಿ ಲೆಟ್ ಅನ್ನೋದೇ ಪಾಸ್ಟ್ ಪಾರ್ಟಿಸಿಪಲ್. ಅದೀಗಾಗಲೇ ಡೆಲಿವರಿ ಆಗಬೇಕಾಗಿತ್ತು, ಯಾಕಾಗಿಲ್ಲ? ಇಟ್ ಶುಡ್ ಹ್ಯಾವ್ ಆಲ್ರೆಡಿ ಬೀನ್ ಡೆಲಿವರ್ಡ್. ಆಲ್ರೆಡಿ ಅನ್ನೋದು ಯಾವಾಗಲೂ ಹ್ಯಾವ್ ಬೀನ್ ಮಧ್ಯದಲ್ಲಿ ಹಾಕಿ. ಇಟ್ ಶುಡ್ ಹ್ಯಾವ್ ಆಲ್ರೆಡಿ ಬೀನ್ ಡೆಲಿವರ್ಡ್. ಅದನ್ನು ಹಿಡಿಬಹುದಾಗಿತ್ತು. ಇಟ್ ಕುಡ್ ಹ್ಯಾವ್ ಬೀನ್ ಕಾಟ್, ರೈಟ್? ನೀನು ಹಿಡಿಬಹುದಿತ್ತಂದ್ರೆ ಯು ಕುಡ್ ಹ್ಯಾವ್ ಕಾಟ್ ಇಟ್. ಅದನ್ನು ಹಿಡಿಬಹುದಾಗಿತ್ತಂದ್ರೆ ಇಟ್ ಕುಡ್ ಹ್ಯಾವ್ ಬೀನ್ ಕಾಟ್. ಅವನನ್ನು ಸೋಲಿಸಬಹುದಾಗಿತ್ತು, ಚಾನ್ಸ್ ಇತ್ತು, ಅಪರ್ಚುನಿಟಿ ಇತ್ತು. ಆ ಕ್ಲಾಸ್ನಲ್ಲಿ ನಾನು ಇದನ್ನೆಲ್ವ ಹೇಳ್ಕೊಟ್ಟಿದ್ದೀನಿ. ಹಿ ಕುಡ್ ಹ್ಯಾವ್ ಬೀನ್ ಡಿಫೀಟೆಡ್. ಯು ಕುಡ್ ಹ್ಯಾವ್ ಡಿಫೀಟೆಡ್ ಹಿಮ್. ಹಿ ಕುಡ್ ಹ್ಯಾವ್ ಬೀನ್ ಡಿಫೀಟೆಡ್ ಬೈ ಯು ಅಂತ ಅರ್ಥ. ಅದನ್ನು ಡಿಸ್ಕಸ್ ಮಾಡಬಾರ್ದಾಗಿತ್ತು. ಇಟ್ ಶುಡಂಟ್ ಹ್ಯಾವ್ ಬೀನ್ ಡಿಸ್ಕಸ್ಡ್. ನೆಗೆಟಿವ್ ಬಂದರೆ ಶುಡಂಟ್ ಕುಡಂಟ್ ಯೂಸ್ ಮಾಡಿ, ಅಷ್ಟೇ, ಸಿಂಪಲ್. ಕೊಹ್ಲಿಯನ್ನು ಡ್ರಾಪ್ ಮಾಡಬಾರ್ದಾಗಿತ್ತು ಅಂದರೆ ಹಿ ಕುಡಂಟ್ ಹ್ಯಾವ್ ಬೀನ್ ಡ್ರಾಪ್ಡ್, ರೈಟ್? ಯಾರು ಮಾಡಿದ್ರೆ ಅಂತ ಹೇಳ್ತಿಲ್ಲ, ಅವನು ಡ್ರಾಪ್ ಆಗಬಾರ್ದಾಗಿತ್ತು. ಕೊಹ್ಲಿ ಕುಡಂಟ್ ಹ್ಯಾವ್ ಬೀನ್ ಡ್ರಾಪ್ಡ್. ಅರ್ಥ ಆಯ್ತಲ್ಲ? ಇನ್ನು ಮುಂದೆ ಬರೋ ಎಲ್ಲ ಸೆಂಟೆನ್ಸ್ ಇದೇ ಥರ ಇರುತ್ತೆ. ನೀನು ಇದನ್ನು ನೆನ್ನೆ ಮುಗಿಸ್ಬೇಕಾಗಿತ್ತು ಅಂದರೆ ಇಲ್ಲಿ ಯಾರು ಕೆಲಸ ಮಾಡಬೇಕಂತ ಲಿಟ್ರಲಿ ಹೇಳ್ತಿದ್ದೀವಿ. ಯು ಶುಡ್ ಹ್ಯಾವ್ ಫಿನಿಶ್ಡ್ ಇಟ್ ಎಸ್ಟರ್ಡೇ. ಇಟ್ ಶುಡ್ ಹ್ಯಾವ್ ಬೀನ್ ಫಿನಿಶ್ಡ್ ಎಸ್ಟರ್ಡೇ ಅಂದರೆ ಸೆಂಟೆನ್ಸ್ನ ರಿವರ್ಸ್ ಮಾಡಿ ಹೇಳ್ತಾ ಇದ್ದೀವಿ. ಇಟ್ ಶುಡ್ ಹ್ಯಾವ್ ಬೀನ್ ಫಿನಿಶ್ಡ್ ಎಸ್ಟರ್ಡೇ. ಇದು ನೆನ್ನೆಯೇ ಮುಗಿದೋಗ್ಬೇಕಾಗಿತ್ತು. ನೋಡಿ, ಈಗ ವಿಡಿಯೋ ಪಾಸ್ ಮಾಡಿ ಎರಡೂ ಸೆಂಟೆನ್ಸ್ನ ಮ್ಯಾಚ್ ಮಾಡಿ ನೋಡಿ.
ಕನ್ನಡ ಆ್ಯಂಡ್ ಇಂಗ್ಲಿಷ್. ಅವರು ಡ್ರೈವರ್ನ ಅರೆಸ್ಟ್ ಮಾಡಬೇಕಾಗಿತ್ತು. ದೇ ಶುಡ್ ಹ್ಯಾವ್ ಅರೆಸ್ಟೆಡ್ ದ ಡ್ರೈವರ್. ಕರೆಕ್ಟ್. ದ ಡ್ರೈವರ್ ಶುಡ್ ಹ್ಯಾವ್ ಬೀನ್ ಅರೆಸ್ಟೆಡ್ ಅಂದರೆ ಡ್ರೈವರ್ ಅರೆಸ್ಟ್ ಆಗಬೇಕಾಗಿತ್ತು. ಇಲ್ಲಿ ನಾನು ಅವ್ರು ಏನು ಮಾಡಬೇಕಾಗಿತ್ತು ಅಂತ ಹೇಳ್ತಾ ಇದ್ದೀನಿ, ಇಲ್ಲಿ ಡ್ರೈವರ್ಗೆ ಏನಾಗಬೇಕಾಗಿತ್ತು ಅಂತ ಹೇಳ್ತಾ ಇದ್ದೀನಿ. ರೈಟ್. ಅವರು ನೆನ್ನೆ ದುಡ್ಡು ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು. ದೇ ಶುಡ್ ಹ್ಯಾವ್ ಟ್ರಾನ್ಸ್ಫರ್ಡ್ ದ ಮನಿ ಯೆಸ್ಟರ್ಡೇ. ದ ಮನಿ ಶುಡ್ ಹ್ಯಾವ್ ಬೀನ್ ಟ್ರಾನ್ಸ್ಫರ್ಡ್ ಯೆಸ್ಟರ್ಡೇ ಅಂದರೆ ದುಡ್ಡು ನೆನ್ನೆನೇ ಟ್ರಾನ್ಸ್ಫರ್ ಆಗಬೇಕಾಗಿತ್ತು. ನೀವು ನೆನ್ನೆನೇ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು ಅಂತ ಹೇಳೋ ಬದಲು ದುಡ್ಡು ನೆನ್ನೆನೇ ಟ್ರಾನ್ಸ್ಫರ್ ಆಗಬೇಕಾಗಿತ್ತು, ಯಾಕೆ ಆಗಿಲ್ಲ ಅಂತ ನಾವು ಇಂಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀವಿ. ಈ ಥರ ಕೇಳಿದ್ರೆ ರೂಢಿರಲ್ಲ. ಅವನು ಅಷ್ಟೊಂದು ದುಡ್ಡು ಖರ್ಚು ಮಾಡಬಾರ್ದಾಗಿತ್ತು ಅಂದರೆ ಹೀ ಶುಡಂಟ್ ಹ್ಯಾವ್ ಸ್ಪೆಂಟ್. ಕರೆಕ್ಟ್. ಹೀ ಶುಡಂಟ್ ಹ್ಯಾವ್ ಸ್ಪೆಂಟ್ ಸೋ ಮಚ್ ಮನಿ. ಇದನ್ನು ರಿವರ್ಸ್ ಮಾಡಿ, ಸೋ ಮಚ್ ಮನಿ ಶುಡಂಟ್ ಹ್ಯಾವ್ ಬೀನ್ ಸ್ಪೆಂಟ್ ಅಂದರೆ ಅಷ್ಟೊಂದು ದುಡ್ಡು ಖರ್ಚಾಗಬಾರ್ದಾಗಿತ್ತು. ರೈಟ್. ನಾನು ನನ್ನ ಬೈಕ್ನ ಮಾರಬಾರ್ದಿತ್ತು. ಮಾರಿದ್ದೀನಿ ಬಟ್ ಮಾರಬಾರ್ದಿತ್ತು. ಐ ಶುಡಂಟ್ ಹ್ಯಾವ್ ಸೋಲ್ಡ್ ಮೈ ಬೈಕ್. ರಿವರ್ಸ್ ಮಾಡಿದ್ರೆ ಏನಾಗುತ್ತೆ, ಮೈ ಬೈಕ್ ಶುಡಂಟ್ ಹ್ಯಾವ್ ಬೀನ್ ಸೋಲ್ಡ್. ಕರೆಕ್ಟ್. ಅಂದರೆ ನನ್ನ ಬೈಕ್ ಸೇಲ್ ಆಗಬಾರ್ದಿತ್ತು ಬಟ್ ಆಗೋಯ್ತು. ಅವರು ಅವನಿಗೆ ಶಿಕ್ಷೆ ಕೊಡಬಾರ್ದಿತ್ತು. ದೇ ಶುಡಂಟ್ ಹ್ಯಾವ್ ಪನಿಷ್ಡ್ ಹಿಮ್. ಹೀ ಶುಡಂಟ್ ಹ್ಯಾವ್ ಬೀನ್ ಪನಿಷ್ಡ್. ಅವನಿಗೆ ಶಿಕ್ಷೆ ಆಗಬಾರ್ದಿತ್ತು. ರೈಟ್. ತುಂಬ ಸಿಂಪಲ್ ಇದೆ. ರಿವರ್ಸ್ ಮಾಡೋದು ಬೀನ್ನ ಆ್ಯಡ್ ಮಾಡಬೇಕು ಅಷ್ಟೇ. ಸೊ ಅದಕ್ಕೆ ಪ್ರತಿ ಸೆಂಟೆನ್ಸ್ನಲ್ಲೂ ಆಬ್ಜೆಕ್ಟ್ ಅನ್ನೋದಿರಬೇಕು. ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಟೆನ್ಸ್ನು ಇದೇ ಥರ ನಾನು ರಿವರ್ಸ್ ಮಾಡೋದು ಹೇಳ್ಕೊಟ್ಟಿದ್ದೆ ಅಲ್ವಾ. ಅಲ್ಲೂ ಕೂಡ ಅಷ್ಟೇ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇದ್ದರೆ ಮಾತ್ರ ಮಾಡೋಕ್ಕೆ ಬರುತ್ತೆ. ಈ ಥರ ಆ್ಯಕ್ಷನ್ ಮೇಲೆ ಫೋಕಸ್ ಮಾಡಿ ಹೇಳಕ್ಕೆ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಕೆಲವು ಸೆಂಟೆನ್ಸ್ನಲ್ಲಿ ಆಬ್ಜೆಕ್ಟ್ ಇರಲ್ಲ, ಅಂಥ ಸೆಂಟೆನ್ಸ್ಗಳನ್ನ ಮಾಡೋಕ್ಕೆ ಬರಲ್ಲ. ನೀನು ಅದನ್ನು ಅಲ್ಲಿ ಇಡಬಾರ್ದಿತ್ತು. ಯಾಕೆ ಇಟ್ಟಿದ್ದೆ? ಯು ಶುಡಂಟ್ ಹ್ಯಾವ್ ಕೆಪ್ಟ್ ಇಟ್ ದೇರ್. ಇಟ್ ಶುಡಂಟ್ ಹ್ಯಾವ್ ಬೀನ್ ಕೆಪ್ಟ್ ದೇರ್. ಜಸ್ಟ್ ಆ ವಸ್ತು ಮೇಲೆ ನಾನು ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ. ನೀನು ನನಗದನ್ನು ನಿನ್ನೆ ಹೇಳಬೇಕಾಗಿತ್ತು. ನೀನು ಹೇಳಬೇಕಾಗಿತ್ತಲ್ವಾ. ಯು ಶುಡ್ ಹ್ಯಾವ್ ಟೋಲ್ಡ್ ಮೀ ದಟ್ ಯೆಸ್ಟರ್ಡೇ. ನನಗೆ ಹೇಳಬೇಕಾಗಿತ್ತಂದರೆ ಐ ಶುಡ್ ಹ್ಯಾವ್ ಬೀನ್ ಟೋಲ್ಡ್ ದ್ಯಾಟ್ ಯೆಸ್ಟರ್ಡೇ. ಸೊ ಈ ಸೆಂಟೆನ್ಸ್ನಲ್ಲಿ ಯಾರು ಮಾಡಬೇಕಾಗಿತ್ತು ಅಂತ ಹೇಳ್ತಿಲ್ಲ, ನನಗೆ ಹೇಳಬೇಕಾಗಿತ್ತು ಅಂತ ಹೇಳ್ತಾ ಇದ್ದೀನಿ. ಯಾರಾದರೂ ಆಗಿರಲಿ ಅದು. ಅವರು ಅದನ್ನು ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಬೋದಾಗಿತ್ತು, ಅಂದರೆ ಇನ್ನೂ ಬೆಟರ್ ಮಾಡ್ಬೋದಾಗಿತ್ತು ಅಲ್ವಾ. ದೇ ಕುಡ್ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇಟ್ ಬೆಟರ್. ಇಟ್ ಕುಡ್ ಹ್ಯಾವ್ ಬೀನ್ ಎಕ್ಸ್ಪ್ಲೈನ್ಡ್ ಬೆಟರ್ ಅಂದರೆ ಅದನ್ನು ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಬಹುದಾಗಿತ್ತು. ಇಲ್ಲಿ ಯಾರು ಮಾಡಬೇಕಾಗಿತ್ತು ಅನ್ನೋದನ್ನ ಮೆನ್ಷನ್ ಮಾಡ್ದೇ ಹೇಳ್ತಾ ಇದ್ದೀವಿ. ಇಟ್ ಕುಡ್ ಹ್ಯಾವ್ ಬೀನ್ ಎಕ್ಸ್ಪ್ಲೈನ್ಡ್ ಬೆಟರ್ ಅಂದರೆ ನಿಮ್ಮ ಕಂಪ್ನಿನಲ್ಲಿ ಕಾಲೇಜ್ನಲ್ಲಿ ಯಾರಾದರೂ ಸ್ಪೀಚ್ ಕೊಟ್ಟಿರ್ತಾರೆ, ಆ ಸ್ಪೀಚ್ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಬೋದಾಗಿತ್ತು ಅಂತ ನೀವು ಅವ್ರಿಗೆ ಹೇಳಬೇಕು. ನೀವು ಮಾಡ್ಬೋದಾಗಿತ್ತು ಅನ್ನೋ ಬದಲು ಅದು ಇನ್ನೂ ಎಕ್ಸ್ಪ್ಲೈನ್ ಆಗ್ಬೋದಾಗಿತ್ತು ಅಂತ ಹೇಳಿದ್ರೆ, ಅಂದರೆ ಈ ಥರ ಹೇಳಿದ್ರೆ ಇಂಡೈರೆಕ್ಟಾಗಿ ಹೇಳಂಗಿರುತ್ತೆ. ರೈಟ್. ಅರ್ಥ ಆಗ್ತಿದಲ್ವಾ. ಯಾರೋ ಅವನಿಗೆ ಬೇರೆಲ್ಲೋ ಜಾಬ್ ಆಫರ್ ಮಾಡಿರಬಹುದು ಅಂದರೆ ಸಂಬಡಿ. ಕರೆಕ್ಟ್. ಸಂಬಡಿ ಮೇ ಹ್ಯಾವ್ ಆಫರ್ಡ್. ಇಲ್ಲಿ ನೋಡಿ, ಮೇನ ಪಾಸ್ಟ್ನಲ್ಲಿ ಯೂಸ್ ಮಾಡಿದ್ರೆ ಮೇ ಹ್ಯಾವ್ ಬರುತ್ತೆ, ಅಷ್ಟೇ ಸಿಂಪಲ್. ಸಂಬಡಿ ಮೇ ಹ್ಯಾವ್ ಆಫರ್ಡ್ ಹಿಮ್ ಅ ಜಾಬ್ ಸಮ್ವೇರ್ ಎಲ್ಸ್. ಹಿ ಮೇ ಹ್ಯಾವ್ ಬೀನ್ ಆಫರ್ಡ್ ಅ ಜಾಬ್ ಸಮ್ವೇರ್ ಎಲ್ಸ್. ಇಲ್ಲಿ ನೋಡಿ, ಸಂಬಡಿ ಮೇ ಹ್ಯಾವ್ ಆಫರ್ಡ್ ಹಿಮ್ ಅ ಜಾಬ್. ಹಿ ಮೇ ಹ್ಯಾವ್ ಬೀನ್ ಆಫರ್ಡ್ ಅ ಜಾಬ್ ಸಮ್ವೇರ್ ಎಲ್ಸ್ ಅಂದರೆ ಅವನಿಗೆ ಬೇರೆ ಎಲ್ಲೋ ಜಾಬ್ ಆಫರ್ ಆಗಿರಬಹುದು. ಅವನಿಗೆ ಆಫರ್ ಆಗಿರಬಹುದು. ಹಿ ಮೇ ಹ್ಯಾವ್ ಬೀನ್ ಆಫರ್ಡ್. ಅವರು ಯಾವುದೋ ಬೇರೆ ಪ್ಯಾಕೇಜ್ ಸೆಂಡ್ ಮಾಡಿರಬಹುದು. ಬೇರೆ ಪ್ಯಾಕೇಜ್ ಅಂದರೆ ರಾಂಗ್ ಪ್ಯಾಕೇಜ್ ಅಂತೀವಿ. ನಾನು ಕನ್ನಡದಲ್ಲಿ ಆ ಥರ ಬರೆದಿದ್ದೀನಿ. ದೇ ಮೇ ಹ್ಯಾವ್ ಸೆಂಟ್ ದ ರಾಂಗ್ ಪ್ಯಾಕೇಜ್. ದ ರಾಂಗ್ ಪ್ಯಾಕೇಜ್ ಮೇ ಹ್ಯಾವ್ ಬೀನ್ ಸೆಂಟ್. ಯಾವುದೋ ರಾಂಗ್ ಪ್ಯಾಕೇಜ್ ಸೆಂಡ್ ಆಗಿರಬಹುದು. ನೋಡಿ, ಸೆಂಡ್ ಮಾಡಿರಬಹುದು ಅಂದರೆ ಮೇ ಹ್ಯಾವ್ ಸೆಂಟ್. ಸೆಂಡ್ ಆಗಿರಬಹುದು ಅಂದರೆ ಮೇ ಹ್ಯಾವ್ ಬೀನ್ ಸೆಂಟ್. ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಳಿ, ಆಮೇಲೆ ಎಲ್ಲ ಸೆಂಟೆನ್ಸ್ಗಳನ್ನ ಬರೆಯೋವಾಗಲೂ ಅಬ್ಸರ್ವ್ ಮಾಡ್ಕೊಂಡು ಹೋಗಿ. ನೀನು ನಿನ್ನೆ ಅವನ ಹತ್ರ ಕೂಗಾಡಬಾರ್ದಾಗಿತ್ತು, ಅವನಿಗೆ ಬೈಬಾರ್ದಾಗಿತ್ತು. ಅಂದರೆ ಯು ಶುಡಂಟ್ ಹ್ಯಾವ್ ಯೆಲ್ಡ್ ಅಟ್ ಹಿಮ್ ಯೆಸ್ಟರ್ಡೇ. ಕರೆಕ್ಟ್. ಇದನ್ನು ರಿವರ್ಸ್ ಮಾಡಿದರೆ ಹೀ ಶುಡಂಟ್ ಹ್ಯಾವ್ ಬೀನ್ ಯೆಲ್ಡ್ ಅಟ್ ಆಗುತ್ತೆ. ಹೀ ಶುಡಂಟ್ ಹ್ಯಾವ್ ಬೀನ್ ಯೆಲ್ಡ್ ಅಟ್ ಅಂದರೆ ಅವನಿಗೆ ಕೂಗಾಡಬಾರ್ದಾಗಿತ್ತು, ಅವನಿಗೆ ಬೈಬಾರ್ದಾಗಿತ್ತು ಅಂತ ಅರ್ಥ. ಇದನ್ನು ನಾನು ಕನ್ನಡದಲ್ಲಿ ಕೊಟ್ಟಿಲ್ಲ, ಬಟ್ ನಿಮ್ಗೆ ಅರ್ಥ ಆಯ್ತಲ್ಲ. ಅವನ ಮೇಲೆ ಅದು ಆಗಬಾರ್ದಾಗಿತ್ತು ಅಂತ ನಾನು ಹೇಳ್ತಾ ಇದ್ದೀನಿ. ಅಂದರೆ ಅವನು ಬೈಸ್ಕೋಬಾರ್ದಾಗಿತ್ತು, ನೀನು ಅದನ್ನು ತಿನ್ನಬಾರ್ದಿತ್ತು. ಯು ಶುಡಂಟ್ ಹ್ಯಾವ್ ಈಟನ್ ದ್ಯಾಟ್. ದ್ಯಾಟ್ ಶುಡಂಟ್ ಹ್ಯಾವ್ ಬೀನ್ ಈಟನ್. ನೀನು ಅಟ್ಲೀಸ್ಟ್ ನನಗೆ ಹೇಳ್ಬೋದಿತ್ತಲ್ವಾ. ಯು ಕುಡ್ ಹ್ಯಾವ್ ಟೋಲ್ಡ್ ಮೀ ಅಟ್ಲೀಸ್ಟ್. ಐ
ಕುಡ್ ಹ್ಯಾವ್ ಬೀನ್ ಟೋಲ್ಡ್ ಅಟ್ ಲೀಸ್ಟ್. ರಿವರ್ಸ್ ಮಾಡಿದ್ದೀನಿ ಅಷ್ಟೇ. ಐ ಕುಡ್ ಹ್ಯಾವ್ ಬೀನ್ ಟೋಲ್ಡ್ ಅಟ್ ಲೀಸ್ಟ್ ಅಂದರೆ ನನಗೆ ಅಟ್ಲೀಸ್ಟ್ ಹೇಳ್ಬಹುದಿತ್ತು ಅಲ್ವಾ. ಯಾರು ಹೇಳ್ಬೋದಿತ್ತು ಇಲ್ಲಿ ಮೆನ್ಷನ್ ಮಾಡಿಲ್ಲ, ಸೊ ಯಾರಾದರೂ ಬಂದುಬಿಡ್ತಾರಾಗ. ಐ ಕುಡ್ ಹ್ಯಾವ್ ಬೀನ್ ಟೋಲ್ಡ್ ಅಟ್ ಲೀಸ್ಟ್ ಬೈ ಎನಿ ಬಡಿ, ಬಟ್ ಯಾರೂ ನನಗೆ ಹೇಳಿಲ್ಲ. ಆ ಸಿಚುವೇಶನಲ್ಲಿ ಹೇಳ್ತೀನಿ ನಾನು. ನಾನು ಅದನ್ನು ಮಾಡಬೇಕಾಗಿತ್ತಾ? ಶುಡ್ ಐ ಹ್ಯಾವ್ ಡನ್ ಇಟ್? ಇದು ಗೊತ್ತಿದೆ ಅಲ್ವಾ, ಕಲ್ತಿದ್ದೀರಾ ನೀವು ಆ ಕ್ಲಾಸ್ನಲ್ಲಿ. ಶುಡ್ ಇಟ್ ಹ್ಯಾವ್ ಬೀನ್ ಡನ್ ರಿವರ್ಸ್ ಮಾಡಿದ್ದೀನಿ ಅಷ್ಟೇ. ಕ್ವಶನ್ ಕೂಡ ಶುಡಿಂದನೇ ಸ್ಟಾರ್ಟ್ ಆಗುತ್ತೆ. ಶುಡ್ ಐ ಹ್ಯಾವ್ ಡನ್ ಇಟ್, ಶುಡ್ ಇಟ್ ಹ್ಯಾವ್ ಬೀನ್ ಡನ್, ಇಲ್ಲೂ ಅಷ್ಟೇ ಬೀನ್ ಬರುತ್ತೆ. ಅಂದರೆ ಅದು ಆಗಬೇಕಾಗಿತ್ತಾ. ನೋಡಿ, ನಾನು ಅದನ್ನು ಮಾಡಬೇಕಾಗಿತ್ತು ಅಂದರೆ ಶುಡ್ ಐ ಹ್ಯಾವ್ ಡನ್ ಇಟ್, ಅದು ಆಗಬೇಕಾಗಿತ್ತ ಅಂದರೆ ಶುಡ್ ಇಟ್ ಹ್ಯಾವ್ ಬೀನ್ ಡನ್. ನಾನು ಅದನ್ನು ಮಾಡ್ಬೋದಾಗಿತ್ತಾ? ಅಷ್ಟು ಈಸಿ ಇತ್ತಾ? ನಾನು ಮಾಡ್ಬೋದಾಗಿತ್ತಾ? ಅದು ಕುಡ್ ಐ ಹ್ಯಾವ್ ಡನ್ ಇಟ್. ಕುಡ್ ಇಟ್ ಹ್ಯಾವ್ ಬೀನ್ ಡನ್ ಅಂದರೆ ಅದು ಆಗಬಹುದಿತ್ತಾ? ಆ್ಯಕ್ಷನ್ ಮೇಲೆ ಫೋಕಸ್. ನಾನು ಅದನ್ನು ಹೇಗೆ ಮಾಡಬೇಕಾಗಿತ್ತು? ಹೌ ಶುಡ್ ಐ ಹ್ಯಾವ್ ಡನ್ ಇಟ್ ಅಂದರೆ ನಾನು ಸಜೆಷನ್ ಕೇಳ್ತಾ ಇದ್ದೀನಿ. ಹೌ ಶುಡ್ ಇಟ್ ಹ್ಯಾವ್ ಬೀನ್ ಡನ್ ಅಂದರೆ ಅದು ಹೇಗೆ ಆಗಬೇಕಾಗಿತ್ತು, ಅದ್ರ ಮೇಲೆ ಫೋಕಸ್ ಮಾಡಿ ಕೇಳ್ತಾ ಇದ್ದೀನಿ. ನೀನಾಗ ಅವನಿಗೆ ವಾರ್ನ್ ಮಾಡಬೇಕಾಗಿತ್ತು. ಯು ಶುಡ್ ಹ್ಯಾವ್ ವಾರ್ನ್ಡ್ ಹಿಮ್ ದಟ್ ಟೈಮ್, ಹಿ ಶುಡ್ ಹ್ಯಾವ್ ಬೀನ್ ವಾರ್ನ್ಡ್ ದಟ್ ಟೈಮ್. ನೀನು ಅವರು ಹೋಗೋದಕ್ಕೆ ಬಿಡಬಾರ್ದಿತ್ತು. ಯು ಶುಡಂಟ್ ಹ್ಯಾವ್ ಲೆಟ್ ದೆಮ್ ಗೋ. ದೇ ಶುಡಂಟ್ ಹ್ಯಾವ್ ಬೀನ್ ಲೆಟ್ ಗೋ. ಲೆಟ್ ಟು ಗೋ ಅಲ್ಲ, ದೇ ಶುಡಂಟ್ ಹ್ಯಾವ್ ಬೀನ್ ಲೆಟ್ ಗೋ ಅಂದರೆ ಅವರಿಗೆ ಹೋಗೋದಕ್ಕೆ ಬಿಡಬಾರ್ದಿತ್ತು, ಅಂದರೆ ಅವರನ್ನು ಬಿಡಬಾರ್ದಿತ್ತು ಅಂತಲೇ ಅರ್ಥ. ಅವರು ಆಕ್ಸಿಡೆಂಟ್ ತಪ್ಪಿಸಬಹುದಾಗಿತ್ತು. ದೇ ಕುಡ್ ಹ್ಯಾವ್ ಅವಾಯ್ಡೆಡ್ ದಿ ಆಕ್ಸಿಡೆಂಟ್. ದಿ ಆಕ್ಸಿಡೆಂಟ್ ಕುಡ್ ಹ್ಯಾವ್ ಬೀನ್ ಅವಾಯ್ಡೆಡ್ ಅಂದರೆ ಆಕ್ಸಿಡೆಂಟನ್ನು ತಪ್ಪಿಸಬಹುದಾಗಿತ್ತು. ಇಲ್ಲಿ ಅವರೇನು ಮಾಡಬಹುದಾಗಿತ್ತು? ದೇ ಕುಡ್ ಹ್ಯಾವ್ ಅವಾಯ್ಡೆಡ್ ದಿ ಆಕ್ಸಿಡೆಂಟ್. ಇಲ್ಲಿ ಏನನ್ನ ಮಾಡಬಹುದಾಗಿತ್ತು? ಆಕ್ಸಿಡೆಂಟ್ ಕುಡ್ ಹ್ಯಾವ್ ಬೀನ್ ಅವಾಯ್ಡೆಡ್. ನೋಡಿ, ಅಷ್ಟೇ ಸಿಂಪಲ್. ಅವರಿಗೆ ಆಕ್ಸಿಡೆಂಟ್ ತಡೆಯೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂದರೆ ಆಕ್ಸಿಡೆಂಟ್ ಆಗೋಯ್ತು. ದೇ ಕುಡಂಟ್ ಹ್ಯಾವ್ ಅವಾಯ್ಡೆಡ್ ದಿ ಆಕ್ಸಿಡೆಂಟ್ ಅಂದರೆ ಅವರು ಟ್ರೈ ಮಾಡಿದ್ರು ಅವ್ರಿಗೆ ಆಗ್ತಿರ್ಲಿಲ್ಲ. ದೇ ಕುಡಂಟ್ ಹ್ಯಾವ್ ಅವಾಯ್ಡೆಡ್. ದ ಆಕ್ಸಿಡೆಂಟ್ ಕುಡಂಟ್ ಹ್ಯಾವ್ ಬೀನ್ ಅವಾಯ್ಡೆಡ್ ಅಂದರೆ ಆಕ್ಸಿಡೆಂಟ್ ಅನ್ನು ತಡೆಯೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ರೈಟ್. ನಿನ್ನ ಹೆಲ್ಪ್ ಇಲ್ಲದೆ ನಾನು ಇದನ್ನು ಮುಗಿಸಲು ಸಾಧ್ಯ ಆಗ್ತಿರ್ಲಿಲ್ಲ. ಐ ಕುಡಂಟ್ ಹ್ಯಾವ್ ಕಂಪ್ಲೀಟೆಡ್ ಇಟ್ ವಿದೌಟ್ ಯುವರ್ ಹೆಲ್ಪ್. ಇಟ್ ಕುಡಂಟ್ ಹ್ಯಾವ್ ಬೀನ್ ಕಂಪ್ಲೀಟೆಡ್ ವಿದೌಟ್ ಯುವರ್ ಹೆಲ್ಪ್ ಅಂದರೆ ನಿನ್ನ ಹೆಲ್ಪ್ ಇಲ್ಲದೆ ಇದು ಮುಗಿಯಲು ಸಾಧ್ಯ ಆಗ್ತಿರ್ಲಿಲ್ಲ. ಇಲ್ಲಿ ಪರ್ಸನ್ ಬಂದಿಲ್ಲ. ರೈಟ್. ನಿನ್ನ ಹೆಲ್ಪ್ ಇಲ್ಲದೆ ಇದು ಮುಗಿಯಲು ಸಾಧ್ಯ ಆಗ್ತಿಲ್ಲ. ಇಟ್ ಕುಡಂಟ್ ಹ್ಯಾವ್ ಬೀನ್ ಕಂಪ್ಲೀಟೆಡ್. ನಾನು ಅದನ್ನು 3 ದಿನದಲ್ಲೇ ಮಾಡಿರ್ತಿದ್ದೆ. ಅಂದರೆ ನನಗೇನೋ ಟೈಮ್ ಸಿಕ್ಕಿದ್ರೆ, ನನ್ನ ಹತ್ರ ಅದಿದ್ದಿದ್ರೆ, ಏನೋ ಒಂದು ಕಂಡೀಷನ್ ಮೇಲೆ ನಾನು ಹೇಳ್ತಾ ಇದ್ದೀನಿ, ನಾನು 3 ದಿನದಲ್ಲೇ ಮಾಡಿರ್ತಿದ್ದೆ. ಐ ವುಡ್ ಹ್ಯಾವ್ ಡನ್ ಇಟ್ ಇನ್ 3 days. ನೀನು ನನಗೆ ಕೊಟ್ಟಿದ್ರೆ ನಾನು ಅದನ್ನು 3 ದಿನದಲ್ಲೇ ಮಾಡಿರ್ತಿದ್ದೆ. ಐ ವುಡ್ ಹ್ಯಾವ್ ಡನ್ ಇಟ್ ಇನ್ 3 days. ಇದನ್ನು ರಿವರ್ಸ್ ಹೇಳೋದು ಹೇಗೆ? ಇಟ್ ವುಡ್ ಹ್ಯಾವ್ ಬೀನ್ ಡನ್ ಇನ್ 3 days. ಅದು 3 ದಿನದಲ್ಲೇ ಆಗ್ಬಿಡ್ತಿತ್ತು. ರೈಟ್. ಈ ಥರನೂ ಹೇಳ್ತೀವಲ್ಲ, ನೀನೇನಾದರೂ ಅದನ್ನು ನನಗೆ ಕೊಟ್ಟಿದ್ದಿದ್ರೆ ಅದು 3 ದಿನದಲ್ಲೇ ಆಗ್ಬಿಡ್ತಿತ್ತು. ಇಟ್ ವುಡ್ ಹ್ಯಾವ್ ಬೀನ್ ಡನ್ ಇನ್ 3 days. ಆ್ಯಕ್ಷನ್ನ ಹೇಳ್ತಾ ಇದ್ದೀನಿ ನಾನು. ರೈಟ್. ನಾನು ಅನ್ನೋಗಿದ್ರೆ ಐ ವುಡ್ ಹ್ಯಾವ್ ಡನ್ ಇಟ್ ಅಂತ ಹೇಳಿ, ಅದಾಗ್ತಿತ್ತು ಅಂದರೆ ಇಟ್ ವುಡ್ ಹ್ಯಾವ್ ಬೀನ್ ಡನ್ ಅಂತ ಹೇಳಿ. ನಾನು ಬ್ಯುಸಿ ಇದ್ದೆ, ಇಲ್ಲ ಅಂದರೆ ನಾನು ಅದನ್ನು ಮುಗಿಸಿರ್ತಿದ್ದೆ. ಐ ವಾಸ್ ಬ್ಯುಸಿ ದಟ್ ಟೈಮ್, ಅದರ್ವೈಸ್ ಐ ವುಡ್ ಹ್ಯಾವ್ ಫಿನಿಶ್ಡ್ ಇಟ್. ನಾನು ಬ್ಯುಸಿ ಇದ್ದೆ, ಇಲ್ಲಾಂದರೆ ಅದು ಮುಗ್ದಿರ್ತಿತ್ತು ಅಂತ ಹೇಳಬೇಕಂದ್ರೆ, ಅದೇ ಮುಗ್ದಿರ್ತಿತ್ತು ಅಂದರೆ ಇಟ್ ವುಡ್ ಹ್ಯಾವ್ ಬೀನ್ ಫಿನಿಶ್ಡ್. ಐ ವಾಸ್ ಬ್ಯುಸಿ ದಟ್ ಟೈಮ್, ಅದರ್ವೈಸ್ ಇಟ್ ವುಡ್ ಹ್ಯಾವ್ ಬೀನ್ ಫಿನಿಶ್ಡ್. ಅದು ಮುಗ್ದಿರ್ತಿತ್ತು. ಕರೆಂಟ್ ಹೋಗದೆ ಇದ್ದಿದ್ರೆ ನಾನು ಅದನ್ನು ಮುಗಿಸಿ ಸೆಂಡ್ ಮಾಡಿಬಿಡ್ತಿದ್ದೆ. ಇಲ್ಲಿ ನೋಡಿ, ಕರೆಂಟ್ ಹೋಗದೆ ಇದ್ದಿದ್ರೆ ಇಲ್ಲೊಂದು ಇಫ್ ಕಂಡೀಷನ್ ಬಂತು, ಜೊತೆಗೆ ವುಡ್ ಹ್ಯಾವ್ ಕ್ಲಾಸ್ ಇದೆ. ಇದನ್ನು ಕಲ್ತಿದ್ದೀರಾ ನೀವು? ಕಲ್ತಿದ್ರೆ ಮಾತ್ರ ಇವಾಗ ನಿಮ್ಗೆ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಅರ್ಥ ಆಗಲ್ಲ. ಸೊ ಇಫ್ನ ನಾವು ಪಾಸ್ಟ್ ಪರ್ಫೆಕ್ಟ್ನಲ್ಲಿ ಹೇಳ್ತೀವಲ್ವಾ, ಇಫ್ ದೇರ್ ಹ್ಯಾಡೆಂಟ್ ಬೀನ್ ಅ ಪವರ್ ಕಟ್. ರೈಟ್. ಇಫ್ ದೇರ್ ಹ್ಯಾಡೆಂಟ್ ಬೀನ್ ಅ ಪವರ್ ಕಟ್, ಐ ವುಡ್ ಹ್ಯಾವ್ ಫಿನಿಶ್ಡ್ ಆ್ಯಂಡ್ ಸೆಂಟ್ ಇಟ್. ನೋಡಿ, 2 ಸೆಂಟೆನ್ಸ್ನ ಕಂಬೈನ್ ಮಾಡಿದ್ದೀನಿ. ಐ ವುಡ್ ಹ್ಯಾವ್ ಫಿನಿಶ್ಡ್ ಆ್ಯಂಡ್ ಐ ವುಡ್ ಹ್ಯಾವ್ ಸೆಂಟ್ ಇಟ್ನ ಜೊತೆಗೆ ಹೇಳ್ಬೋದು. ಐ ವುಡ್ ಹ್ಯಾವ್ ಫಿನಿಶ್ಡ್ ಆ್ಯಂಡ್ ಸೆಂಟ್ ಇಟ್. ಸೆಂಡ್ ಅಲ್ಲ, ಸೆಂಟ್. ಕರೆಂಟ್ ಹೋಗ್ತಿದ್ರೆ ಅದು ಮುಗಿದು ಸೆಂಡ್ ಆಗಿಬಿಡ್ತಿತ್ತು. ಆ್ಯಕ್ಷನ್ ಹೇಳಬೇಕು, ಅದು ಮುಗಿದು ಸೆಂಡ್ ಆಗಿಬಿಡ್ತಿತ್ತು. ಇಫ್ ದೇರ್ ಹ್ಯಾಡೆಂಟ್ ಬೀನ್ ಅ ಪವರ್ ಕಟ್, ಟ್ರೈ ಮಾಡಿ. ಇಟ್ಟಿಂದ ಸ್ಟಾರ್ಟ್ ಮಾಡಬೇಕಲ್ವ ಈಗ. ಇಟ್ ವುಡ್ ಹ್ಯಾವ್ ಬೀನ್ ಫಿನಿಶ್ಡ್ ಆ್ಯಂಡ್ ಸೆಂಟ್. ರೈಟ್. ಇಟ್ ವುಡ್ ಹ್ಯಾವ್ ಬೀನ್ ಫಿನಿಶ್ಡ್ ಆ್ಯಂಡ್ ಇಟ್ ವುಡ್ ಹ್ಯಾವ್ ಬೀನ್ ಸೆಂಟ್ ನಾ ಜೊತೆಗೆ ಬರೆದೆ ಅಷ್ಟೇ. ಇಟ್ ವುಡ್ ಹ್ಯಾವ್ ಬೀನ್ ಫಿನಿಶ್ಡ್ ಆ್ಯಂಡ್ ಸೆಂಟ್ ಅಂದರೆ ಅದು ಮುಗಿದು ಸೆಂಡ್ ಆಗಿಬಿಡ್ತಿತ್ತು. ನಾನೇನಾದರೂ ಕೆಲಸ ಮುಗಿಸಿದ್ರೆ ಅವ್ರು ನನಗೆ ಸಂಬಳ ಕೊಡ್ತಿದ್ರು. ನಾನೇ ಕೆಲಸ ಮಾಡಿಲ್ಲ, ಅದಕ್ಕೆ ನನಗೆ ಕೊಟ್ಟಿಲ್ಲ ಅಂತ ಅರ್ಥ.
ಇಫ್ ಐ ಹ್ಯಾಡ್ ಕಂಪ್ಲೀಟೆಡ್ ದ ವರ್ಕ್ ದೇ ವುಡ್ ಹ್ಯಾವ್ ಪೇಡ್ ಮೀ ದ ಸ್ಯಾಲ್ರಿ. ನನಗೆ ಸಂಬಳ ಸಿಕ್ತಿತ್ತು ಅಂತ ಹೇಳಬೇಕಂದ್ರೆ ಐ ವುಡ್ ಹ್ಯಾವ್ ಪೇಡ್ ಅನ್ಬೇಕಲ್ವಾ. ಇಫ್ ಐ ಹ್ಯಾಡ್ ಕಂಪ್ಲೀಟೆಡ್ ದ ವರ್ಕ್ ಐ ವುಡ್ ಹ್ಯಾವ್ ಬೀನ್ ಪೇಡ್ ದ ಸ್ಯಾಲ್ರಿ ಬೈ ದ ಕಂಪನಿ. ಕರೆಕ್ಟ್. ವಿಡಿಯೋ ಪಾಸ್ ಮಾಡಿ ನಿಧಾನಕ್ಕೆ ವರ್ಡ್ಸ್ನ ನೋಡ್ಕೊಳ್ಳಿ, ಕಂಪೇರ್ ಮಾಡಿ. ನಾವು ಅದನ್ನು ಹೇಳಿರಲಿಲ್ಲ ಅಂದರೆ ಅವರಿಗೆ ಅದ್ರ ಬಗ್ಗೆ ಗೊತ್ತಾಗ್ತಿರ್ಲಿಲ್ಲ. ದೇ ವುಡಂಟ್ ಹ್ಯಾವ್ ನೋನ್ ಅಬೌಟ್ ಇಟ್. ದೇ ವುಡಂಟ್ ಹ್ಯಾವ್ ನೋನ್ ಅಬೌಟ್ ಇಟ್ ಇಫ್ ವಿ ಹ್ಯಾಡಂಟ್ ಟೋಲ್ಡ್ ಅಬೌಟ್ ಇಟ್. ಇಫ್ನ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ಅಷ್ಟೇ. ದೇ ವುಡಂಟ್ ಹ್ಯಾವ್ ನೋನ್ ಅಬೌಟ್ ಇಟ್ ಇಫ್ ವಿ ಹ್ಯಾಡಂಟ್ ಟೋಲ್ಡ್ ಅಬೌಟ್ ಇಟ್ ಅಲ್ವಾ. ಬಟ್ ಇಲ್ಲಿ ನೋಡಿ, ಅದನ್ನು ಹೇಳಿರಲಿಲ್ಲ ಅಂದರೆ ಯಾರಿಗೂ ಅದ್ರ ಬಗ್ಗೆ ಗೊತ್ತಾಗ್ತಿರ್ಲಿಲ್ಲ. ಯಾರು ಹೇಳಿಲ್ಲ ಅಂದಿದ್ರೆ ಅದನ್ನು ಮೆನ್ಷನ್ ಮಾಡಿಲ್ಲ ನಾವಿಲ್ಲಿ. ಇಟ್ ವುಡಂಟ್ ಹ್ಯಾವ್ ಬೀನ್ ನೋನ್ ಟು ಎನಿ ಒನ್. ನೋಡಿ ಇಲ್ಲಿ, ಅದು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಅನ್ನೋದನ್ನು ನಾನು ಫಸ್ಟ್ ಬರೆದಿದ್ದೀನಿ. ಇಟ್ ವುಡಂಟ್ ಹ್ಯಾವ್ ಬೀನ್ ನೋನ್ ಟು ಎನಿ ಒನ್, ಅದ್ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಇಫ್ ಇಟ್ ಹ್ಯಾಡಂಟ್ ಬೀನ್ ಟೋಲ್ಡ್, ಅದನ್ನು ಹೇಳಿರಲಿಲ್ಲ ಅಂದರೆ. ನೋಡಿ, ಎರಡೂ ಪಾರ್ಟ್ನಲ್ಲೂ ಸಬ್ಜೆಕ್ಟ್ ಮೆನ್ಷನ್ ಆಗಿಲ್ಲ, ಮಾಡೋರು ಮೆನ್ಷನ್ ಆಗಿಲ್ಲ, ಅದನ್ನು ಹೇಳೋರು ಮೆನ್ಷನ್ ಆಗಿಲ್ಲ. ಇಟ್ ವುಡಂಟ್ ಹ್ಯಾವ್ ಬೀನ್ ನೋನ್ ಟು ಎನಿ ಒನ್ ಇಫ್ ಇಟ್ ಹ್ಯಾಡಂಟ್ ಬೀನ್ ಟೋಲ್ಡ್. ಇದು ನೋಡಿ, ಇಲ್ಲಿ ನಾನು ಪಾಸ್ಟ್ ಪರ್ಫೆಕ್ಟ್ನ ನಾನು ರಿವರ್ಸ್ ಮಾಡಿದ್ದೀನಿ. ರೈಟ್. ಯಾರೂ ನಿನ್ನ ಫೋನನ್ನು ಕದ್ದಿರೋದಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ಇಲ್ಲಿ ಆಗ ಯಾರೂ ಇರಲಿಲ್ಲ. ನೋ ಒನ್ ಕುಡ್ ಹ್ಯಾವ್ ಸ್ಟೋಲನ್ ಯುವರ್ ಫೋನ್, ದೇರ್ ವಾಸ್ ನೋ ಬಡಿ ಹಿಯರ್. ಕರೆಕ್ಟ್. ಸ್ಟ್ರೈಟ್ ಆಗಿ ಹೇಳ್ತಾ ಇದ್ದೀವಿ. ನಿನ್ನ ಫೋನ್ ಕಳ್ತನ ಆಗಿರಲು ಸಾಧ್ಯವಿಲ್ಲ ಅಂದರೆ ಯುವರ್ ಫೋನಿಂದ ನಾವು ಸ್ಟಾರ್ಟ್ ಮಾಡಬೇಕೀಗ. ಯುವರ್ ಫೋನ್ ಕುಡಂಟ್ ಹ್ಯಾವ್ ಬೀನ್ ಸ್ಟೋಲನ್ ಅಲ್ವಾ. ಯುವರ್ ಫೋನ್ ಕುಡಂಟ್ ಹ್ಯಾವ್ ಬೀನ್ ಸ್ಟೋಲನ್ ಅಂದರೆ ನಿನ್ನ ಫೋನ್ ಕಳ್ತನ ಆಗಿರಲು ಸಾಧ್ಯವಿಲ್ಲ. ಯಾರೂ ನಿನ್ನ ಫೋನ್ ಕದ್ದಿರಲು ಸಾಧ್ಯವಿಲ್ಲ ಅಂದರೆ ನೋ ಒನ್ ಕುಡ್ ಹ್ಯಾವ್ ಸ್ಟೋಲನ್ ಯುವರ್ ಫೋನ್ ಅಷ್ಟೇ. ನಾನು ಅದನ್ನು ಸೂಪರ್ ಮಾರ್ಕೆಟ್ನಲ್ಲಿ ಕಳ್ಕೊಂಡಿರ್ತೀನಿ. ಸೊ ನಾವು ತುಂಬ ಶ್ಯೂರಿಟಿಯಿಂದ ಈ ಥರನೇ ಆಗಿರುತ್ತೆ ಅಂತ ಹೇಳುವಾಗ ಮಸ್ಟ್ ಹ್ಯಾವ್ ಯೂಸ್ ಮಾಡ್ತೀವಲ್ವಾ. ಐ ಮಸ್ಟ್ ಹ್ಯಾವ್ ಲಾಸ್ಟ್ ಇಟ್ ಇನ್ ದ ಸೂಪರ್ ಮಾರ್ಕೆಟ್. ಇಟ್ ಮಸ್ಟ್ ಹ್ಯಾವ್ ಬೀನ್ ಲಾಸ್ಟ್ ಇನ್ ದ ಸೂಪರ್ ಮಾರ್ಕೆಟ್ ಅಂದರೆ ಅದು ಸೂಪರ್ ಮಾರ್ಕೆಟ್ನಲ್ಲಿ ಕಳೆದೋಗಿರುತ್ತೆ. ನಾವು ಆ ವಸ್ತು ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಈ ಥರ ಹೇಳಬೇಕಲ್ವಾ, ಅದು ಸೂಪರ್ ಮಾರ್ಕೆಟ್ನಲ್ಲೇ ಕಳೆದೋಗಿರುತ್ತೆ ಅನ್ಸುತ್ತೆ. ಇಟ್ ಮಸ್ಟ್ ಹ್ಯಾವ್ ಬೀನ್ ಲಾಸ್ಟ್ ಇನ್ ದ ಸೂಪರ್ ಮಾರ್ಕೆಟ್. ರೈಟ್. ಇಲ್ಲೂ ಅಷ್ಟೇ, ಮಸ್ಟ್ ಹ್ಯಾವ್ ಮುಂದೆ ಬೀನ್ನ ಹಾಕಬೇಕಷ್ಟೆ. ಯಾರೋ ಅದನ್ನು ಕದ್ದಿರ್ಬೋದು ಅನ್ಸುತ್ತೆ. ಸಂಬಡಿ ಮಸ್ಟ್ ಹ್ಯಾವ್ ಸ್ಟೋಲನ್ ಇಟ್. ಇಟ್ ಮಸ್ಟ್ ಹ್ಯಾವ್ ಬೀನ್ ಸ್ಟೋಲನ್ ಅಂದರೆ ಅದು ಕಳ್ತನ ಆಗಿರ್ಬೋದು ಅನ್ಸುತ್ತೆ ಅಷ್ಟೇ. ಯಾರೋ ಅದನ್ನು ತುಂಬ ಹಿಂದೆನೇ ಮುರಿದಿರ್ಬೋದು ಅನ್ಸುತ್ತೆ. ಸಂಬಡಿ ಮಸ್ಟ್ ಹ್ಯಾವ್ ಬ್ರೋಕನ್ ಇಟ್ ಅ ಲಾಂಗ್ ಟೈಮ್ ಅಗೋ. ಇಟ್ ಮಸ್ಟ್ ಹ್ಯಾವ್ ಬೀನ್ ಬ್ರೋಕನ್ ಅಂದರೆ ಅದು ಮುರಿದೋಗಿರಬಹುದು ಅನ್ಸುತ್ತೆ. ರೈಟ್. ನಿಧಾನಕ್ಕೆ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಳಿ, ಅರ್ಥ ಆಗುತ್ತೆ. ಯಾರೋ ಅವನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರ್ತಾರೆ ಅನ್ಸುತ್ತೆ. ಸಂಬಡಿ ಮಸ್ಟ್ ಹ್ಯಾವ್ ಟೇಕನ್ ಹಿಮ್ ಟು ದ ಹಾಸ್ಪಿಟಲ್. ಹಿ ಮಸ್ಟ್ ಹ್ಯಾವ್ ಬೀನ್ ಟೇಕನ್ ಟು ದ ಹಾಸ್ಪಿಟಲ್. ಅವನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿರ್ತಾರೆ ಅನ್ಸುತ್ತೆ. ಹಿ ಮಸ್ಟ್ ಹ್ಯಾವ್ ಬೀನ್ ಟೇಕನ್ ಟು ದ ಹಾಸ್ಪಿಟಲ್. ರೈಟ್. ಅರ್ಥ ಆಯ್ತಲ್ಲ. ಸೊ ಕನ್ಫ್ಯೂಷನ್ ಆಗ್ತಿದ್ರೆ ನೋ ಪ್ರಾಬ್ಲಮ್, ವಿಡಿಯೋನ ಇನ್ನೊಂದು ಸರಿ ನೋಡಿ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳೋವಾಗ ನಿಮ್ಗೆ ಈಸಿ ಅನಿಸುತ್ತೆ. ರೈಟ್. ಎಲ್ಲ ಸೆಂಟೆನ್ಸ್ನ ಬರೆದಿಟ್ಕೊಳ್ಳಿ. ಆ್ಯಂಡ್ ನಾನು ಹೇಳಿದ 2, 1, 3 ಕ್ಲಾಸಸ್ಸಿಂದ ಮುಂದೆ ಬರೋ ಎಲ್ಲನೂ ನೋಡಿದರೆ ನಿಮ್ಗೆ ಇದು ಅರ್ಥ ಆಗುತ್ತೆ. ನೀವು ನೋಡಿಲ್ಲ ಅಂದರೆ ಕೂಡ ಹೋಗಿ ನೋಡಿ. ಆ್ಯಂಡ್ ನಿಮಗೆ ನಾನು ವರ್ಕ್ ಕೊಡ್ತಾ ಇದ್ದೀನಿ. ಈ ಸೆಂಟೆನ್ಸ್ಗಳನ್ನ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಚೆಕ್ ಮಾಡ್ತೀನಿ. ಮಿಸ್ಟೇಕ್ ಇದ್ದರೆ ಹೇಳ್ತೀನಿ, ಅವಾಗ ನನಗೆ ಗೊತ್ತಾಗುತ್ತೆ ನಿಮಗೆ ಈ ಕ್ಲಾಸ್ ಅರ್ಥ ಆಗಿದೆಯಾ ಇಲ್ವಾ ಅಂತ. ಸೊ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ನೀವೇನು ಮಾಡಬೇಕು, ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.